ಬೇರೆಯವರ ಭೂಮಿಯನ್ನು ಕಬಳಿಸಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಂಚಿಸುತ್ತಿರುವ ಅಂಬಾಜಿರಾವ್ ಹಾಗೂ ಅವರ ಕುಟುಂಬವನ್ನು ಗಡೀಪಾರು ಮಾಡಬೇಕು ಎಂದು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತಾಲೂಕಿನ ಯರಮರ ಸೀಮಾಂತರದ ಸರ್ವೆ ನಂಬರ್ 114/1ರಲ್ಲಿರುವ 5 ಎಕರೆ 3 ಗುಂಟೆ ಜಮೀನು ಸುಗುಣಾಬಾಯಿ ಗಂಡ ದತ್ತುರಾವ್ ಇವರಿಗೆ ಸೇರಿದ್ದಾಗಿದೆ. ಇವರೇ ಪಟ್ಟದಾರರಾಗಿದ್ದು, ಅಂಬಾಜಿರಾವ್, ಸ್ವಾತಿ, ಹೀರಾಲಾಲ್ ಸೇರಿಕೊಂಡು ಸುಗುಣಾಬಾಯಿ ಇವರ ಮರಣ ಪ್ರಮಾಣ ಪತ್ರ ಪಡೆದು ವಂಚಿಸಿದ್ದಾರೆ. ಮಹಾನಗರ ಪಾಲಿಕೆ ಸಿಬ್ಬಂದಿಯಿಂದ ಮರಣ ಪತ್ರ ಪಡೆದಿದ್ದಾರೆ. ಸಹಾಯಕ ಆಯುಕ್ತರ ಕೋರ್ಟ್ನಲ್ಲಿ ಅಂಬಾಜಿರಾವ್ ತಪ್ಪೊಪ್ಪಿಗೆ ಪತ್ರ ನೀಡಿದ್ದಾರೆ ಎಂದು ತಿಳಿಸಿದರು. ಇಂಥ ಕಾನೂನು ಬಾಹಿರ ಕೆಲಸದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಅಸಮಾಧಾನ ಹೊರಹಾಕಿದರು. ತಂದೆ ಜೀವಂತವಾಗಿದ್ದರೂ ನಕಲಿ ಮರಣ ಪ್ರಮಾಣ ಪತ್ರವನ್ನು ಪಡೆದಿರುವ ಅಂಬಾಜಿರಾವ್ ಅವರ ನಡೆ ವಿಶೇಷವಾಗಿದೆ. ಪ್ರಮುಖವಾಗಿ ಹೀರಾಲಾಲ್ ಮಗನಾದ ಅಂಬಾಜಿರಾವ್ ಮತ್ತು ಸ್ವಾತಿ ಇವರುಗಳು ಆಸ್ತಿಯನ್ನು ಆಕ್ರಮಿಸಿಕೊಂಡು ಕಬ್ಜಾ ಮಾಡಿದ್ದಲ್ಲದೆ ಸರ್ಕಾರಕ್ಕೆ ನಷ್ಟ ಮತ್ತು ಮುಗ್ಧ ಜನರಿಗೆ ಮೋಸ ಮಾಡುವುದಲ್ಲದೆ ಭೂಮಾಫಿಯಾ ಜೊತೆ ಗೂಂಡಾಗಿರಿ, ರೌಡಿಸಂ ಮಾಡುವುದರ ಮೂಲಕ ಅನೇಕ ಜನರ ಬದುಕಿಗೆ ಮುಳ್ಳಾಗಿದ್ದಾರೆ. ಇಂತಹ ನೀಚರನ್ನು ರಾಜ್ಯದಿಂದ ಗಡೀಪಾರು ಮಾಡಲು ಸಂಬಂಧಪಟ್ಟ ಇಲಾಖೆಗಳು ಮುಂದಾಗಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಉಗ್ರ ಹೋರಾಟಕ್ಕಿಳಿಯಲಾಗುವುದು ಎಂದು ಎಚ್ಚರಿಸಿದರು. 114/1 5 ಎಕರೆ 3 ಗುಂಟೆ ವಿಸ್ತೀರ್ಣ ಇರುತ್ತದೆ. ಯರಮರ್ ಸೀಮಾಂತರದಲ್ಲಿ ಈ ಜಮೀನು ಪಟ್ಟದಾರರಾಗಿರುತ್ತಾರೆ. ಈ ಜಮೀನನ್ನು ಅಕ್ರಮವಾಗಿ ನಕಲು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ನಕಲು ಮರಣ ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡಿ ಇವರು ಅವ್ರ ಹೆಸರು ಮೇಲೆ ಮಾಡ್ಕೊಂಡಿರ್ತಾರೆ ಸರ್. ಇದು ಇವರೇ ಸ್ಪಷ್ಟವಾಗಿ ಒಪ್ಪಿಕೊಂಡು ಏನ್ ಮಾಡ್ತಾರೆ, ಎಸಿ ಕೋರ್ಟಲ್ಲಿ RRT ಕೋರ್ಟಲ್ಲಿ ಇವರೇ ಒಪ್ಪಿಕೊಂಡು ಪತ್ರ ಬರೀತಾರೆ ಸರ್. ಇದು ನಮ್ದಲ್ಲ, ಮತ್ತೆ ಇದು ಜಾಗ ಅವ್ರದೇ ಅಂತೇಳಿ ಇವರೇ ಒಪ್ಪಿಗೆ ಪತ್ರ ತಗೊಂಡು ಬರೀತಾರೆ. ಅಂದ್ರೆ ಇಲ್ಲಿ ತಹಸೀಲ್ದಾರ್ ಆಫೀಸು, RI, BA ಮತ್ತೆ ಅವ್ರ ಯಾರು ಇಮಾಮ್ ಪಾಷಾ ಅವರು ವಂಶಾವಳಿ ಪತ್ರದಲ್ಲಿ ಫೇಕ್ ಮೆಂಬರ್ಸ್ ನ ಏರಿಸ್ಬಿಟ್ಟು ಅದೆಲ್ಲ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದಾವೆ ಸರ್. ಅಂದ್ರೆ ಮರಣ ಪ್ರಮಾಣ ಪತ್ರಗಳು ಮತ್ತೆ ಅದರಲ್ಲಿ ಏನಂತಾರೆ ಸರ್, ವಂಶಾವಳಿ ಪತ್ರಗಳು. ಅಂದ್ರೆ ಇವರು ಇಷ್ಟಕ್ಕೆ ಬಂದಾಗ ಇವರು ಮಾಡ್ತಾರೆ. ಅಂದ್ರೆ ಇಲ್ಲಿ ತಹಸೀಲ್ದಾರ್ ಅವರು ಏನ್ ಕೆಲಸ ಮಾಡ್ತಾ ಇದಾರೆ ನಮ್ಗೆ ಇಲ್ಲಿವರೆಗೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ರಾಯಚೂರು ಜನರಲ್ಲಿ ಯಾವುದೇ ಭೂಮಿನ ಕಬ್ಜಾ ಮಾಡ್ಕೋಬಹುದು ಅಂತ ಅರ್ಥ ಆಯ್ತು ಈ ಭೂಗಣರಿಂದ. ಮತ್ತೆ ಮುಖ್ಯವಾಗಿ ಈ ತಹಸೀಲ್ದಾರ್ ಇದು ನಮ್ಮ ಮಹಾನಗರ ಪಾಲಿಕೆಯಿಂದ ಮರಣ ಪ್ರಮಾಣ ಪತ್ರ ಫೇಕ್ ಆಗಿ ಕ್ರಿಯೇಟ್ ಮಾಡಿ ಒಂದಲ್ಲ ಎರಡಲ್ಲ ಸುಮಾರು ಕೇಸ್ಗಳು ನಮ್ಮ ಹತ್ರ ಬಂದಿದೆ ಸರ್. ಈ ಸುಮಾರು ಕೇಸ್ಗಳಲ್ಲಿ ಎಲ್ಲನೂ ಫೇಕ್ ಮಾಡಿದ್ದಾರೆ ಸರ್, ಫೇಕ್ ಪ್ರಮಾಣ ಪತ್ರ. ಈಗ ಫಾರ್ ಎಕ್ಸಾಂಪಲ್ ಹೀರಾಲಾಲ್ ಅವರು ಬದುಕಿದರೆ ಸತ್ತನ್ ಅಂತೇಳಿ ತೋರಿಸಿದ್ದಾರೆ ಸರ್. ಈ ಅಂಬಾಜಿರಾವ್ ಅವರು ಸತ್ತನ್ ಅಂತ ಹೇಳಿ ಅವ್ರ ಸ್ವಂತ ತಂದೆನೇ ಕೊಲೆ ಮಾಡಿಬಿಟ್ಟಿದ್ದಾರೆ ಇವತ್ತು. ಅಂದ್ರೆ ಎಷ್ಟರ ಮಟ್ಟಕ್ಕೆ ನಮ್ಮ ಕಾನೂನು ವ್ಯವಸ್ಥೆ, ನಮ್ಮ ಆಡಳಿತ ವ್ಯವಸ್ಥೆ ನಡೀತಾ ಇದೆ. ಈ ಮಹಾನಗರ ಪಾಲಿಕೆ ಇನ್ನ ಯಾರು ಕೇಳೋರಿಲ್ವಾ ಇಲ್ಲಿ? ಅಂದ್ರೆ ಅವ್ರ ಇಷ್ಟಾನುಸಾರವಾಗಿ ಮಾಡ್ತಾರ ಅನ್ನೋದು ನಮ್ದು ಒಂದು ಪ್ರಶ್ನೆ ಸರ್. ಯಾಕೆ ಇಂಥವ್ರನ್ನಲ್ಲಿ ಅಂದ್ರೆ ಇವರು ರಾಜಕೀಯವಾಗಿ ಬಲಿಷ್ಠರಿದ್ದಾರೆ ಅಂತ ಹೇಳಿ ಭಯಪಟ್ಟು ಇಲ್ಲ ಇವ್ರ ಮಾತುಗಳನ್ನ ಇದು ಮಾಡಿ ಅಂದ್ರೆ ಒಳಗಡೆ ದುಡ್ಡಿನ ಆಶಾಂಶಗಳಿಂದ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಗಳಾಗಿವು ಹೆಂಗೆ ಮಾಡಿದ್ದಾರೆ, ನಮ್ಗೆ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು. ಮತ್ತೆ ಇದ್ರ ಏನೇನೋ ನಕಲು ದಾಖಲಾತಿಗಳು ಯಾರ್ಯಾರು ಸೃಷ್ಟಿ ಮಾಡಿರ್ತಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತೆ ಇನ್ಕ್ಲೂಡಿಂಗ್ ಎಸಿ ಕೋರ್ಟ್ ಅಲ್ಲೇ ಇವ್ರು ಅಂಬಾಜಿರಾವ್ ಅವರು ಒಪ್ಕೊಂಡಿರ್ತಾರೆ, ನಂದಲ್ಲ ಇದು ಆಸ್ತಿ ಇವ್ರದು, ಕ್ಷಮೆ ಆಗ್ಲಿ ಅಂತ ಹೇಳಿ ಕ್ಷಮಾ ಪತ್ರನೂ ಇರುತ್ತೆ ಸರ್. ಈ ದಾಖಲಾತಿಗಳು ಕೊಡ್ರಪ್ಪ ಇಲ್ಲ ಸರ್, ಅವ್ರಿಗೆ ಒಂದು ಕಾಪಿ ಕೊಡ್ರಿ. ಇದು ನೋಡ್ರಿ ಸರ್, ಇಷ್ಟು ಮಟ್ಟಿಗೆ ಅಂತಂದ್ರೆ ಇದೇ ನೋಡ್ರಿ ಸರ್, ಇಲ್ಲೇ ನಿಮ್ಗೆ ಸ್ಪಷ್ಟವಾಗಿ ನಿಮ್ ಮುಂದೆ ಇಟ್ಟಿವಿ. ಇಲ್ಲೇ ಸಿಂಪಲ್ ಆಗಿ ಇದೆ ಸರ್. ಎಲ್ಲ ಇದ್ರ ಬಗ್ಗೆ ಅವ್ರು ಬಂದು ಚರ್ಚೆ ಮಾಡಿರ್ತಾರೆ. ನಾವು ಅದನ್ನ ಸ್ಪಷ್ಟವಾಗಿ 1-2 ಸರಿ ಸ್ಟಡಿ ಮಾಡಿ ತಮ್ಮ ಹತ್ರ ಬಂದಿಟ್ಟಿದ್ದೀವಿ. ನಮ್ಗೆ ಏನೇ ಬೇಕಂದ್ರೂ, ಏನೇ ಅನುಮಾನಗಳಿತ್ತಂದ್ರೂ ತಮ್ಮ ಹತ್ರ ಎಲ್ಲ ದಾಖಲಾತಿಗಳು ಇಟ್ಟಿದ್ದೀವಿ, ಚೆಕ್ ಮಾಡಿಕೊಡ್ರಿ. ಅದ್ರ ಮೇಲೇನು ಇದಾಗಿಲ್ಲ ಸರ್. ಇಲ್ಲಿದೆ ನೋಡ್ರಿ ಸರ್, ಮರಣ ಪ್ರಮಾಣ ಪತ್ರ. ಸರ್ ಈಗ ಅದೇ ಸರ್, ಈಗ ಲೆಟರ್ ಡೀಟೇಲ್ಸ್ ಬಂದಿದೆ. ತದನಂತರ ಇವು ಮಾಡಿರೋದೆಲ್ಲ ಹಗರಣಗಳು, ಭೂ ಹಗರಣಗಳು. ಮತ್ತೆ ಇದೊಂದೇ ಅಲ್ಲ ಸರ್, ಇನ್ನ ಬಹಳಷ್ಟು ಇದಾವೆ ಸರ್. ಇದೊಂದು ನಾವು ಒಂದು ಸಬ್ಜೆಕ್ಟ್ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನ ಬಹಳಷ್ಟು ಹಗರಣಗಳು ಮಾಡಿದ್ದಾರೆ, ಅವೆಲ್ಲರೂ ಹೊರಗಡೆ ಬೀಳ್ಬೇಕು. ಮತ್ತೆ ಇದನ್ನ ಕಡಿಬೇಕು ತಕ್ಷಣ.
ಇಲ್ಲಾಂದ್ರೆ ಜನಸಾಮಾನ್ಯರ ಆಸ್ತಿಗಳನ್ನ ಇವರು ಕಬ್ಜಾದಲ್ಲಿ ಮಾಡ್ಕೊಂಡು ಇವ್ರಿಗೆ ಇಷ್ಟ ಬಂದಂಗೆ ಮೊದಲು ಹಂಗೆ. ಈ ಸಂದರ್ಭದಲ್ಲಿ ಜಯರಾಜ್, ಸುಶೀಲ್, ಜಿಲಾನಿ ಸೇರಿದಂತೆ ಇತರರಿದ್ದರು.